கட்டினது 1968. அப்போ அதுக்கு முன்னாடி கோயில்? அதுக்கு முன்னாடி கோயில்னா சுற்றி கல் பிடிக்கும். கல்லில் மேலே மூழ்கல் போட்டு சிலது கிழங்கு இந்த அரசு மரம். அப்போ அதுன்னா ஒரு இன்னும் ரொம்ப பழசு, இன்னும் அதிகம் பழைய கோயில். அப்படின்னா ஒரு 80 80க்கு மேல ரொம்ப பழசு மறையம்மா கோயில். அவங்க சொல்ற கணக்குப்படி பார்த்தா 80க்கு மேலனா ஒரு 100 கூட 100 மேலே இருக்குன்னு சொல்றாங்க. ஒரு 4-5 தலைக்கட்டு பார்த்தேன். 5 தலைக்கட்டுன்னா 500 ஆயிடுச்சு. அவ்வளோ ஆயிடுச்சு. ஆமா, 5 தலைக்கட்டுன்னு சொல்றாங்கன்னா 500க்கு மேலே ஆயிடுச்சு. ஏன்னா நாமெல்லாம் இப்போ வந்துட்டு ஷார்ட் டர்ம் பீரியட் அந்த காலத்துல விட்டுப்பாங்க. 400. ஓ வா. வந்து அந்த சிலைந்தது, அந்த சிலைக்கு அடுத்தது தான் இந்த கோபுரத்தை 1968 இது கட்டினாங்க. அந்த கோபுரத்தை கட்டினாங்க அப்பதான். அதுக்கு முன்னாடி நார்மல் இதுலயே இருந்துச்சு. நார்மல்னா சின்ன போட்டு தான் சாமி செய்ய முடியும். இருந்தாலும் செய்ய முடியும். தலைவலி சொல்லிட்டு வேலை ಇದು ನಮ್ಮ ಅಜ್ಜಿ ಊರು. ನಮ್ಮ ಅಜ್ಜಿ ಊರು ಎಲ್ಲಿದೆ ಅಂದ್ರೆ ತಮಿಳ್ನಾಡಲ್ಲಿ ವಗತಪಟ್ಟಿ ಅಂತ ಊರ್ ಹೆಸರು. ಇದು ಧರ್ಮಪುರಿ. ಧರ್ಮಪುರಿ ಡಿಸ್ಟ್ರಿಕ್ಟ್ ಅರೂರ್ ಅಂತ. ಅರೂರಿಂದ ವಿಲೇಜ್ ಇದು, ಹಳ್ಳಿ, ಒಂದು ಹಳ್ಳಿ. ಇದು ಹಳ್ಳಿಗೆ ಬಂದಿದ್ದೀವಿ. ಆಷಾಢ ಮಾಸ ಅಮ್ಮನವ್ರಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ ತಿಂಗಳು ಅಂತ ಹೇಳ್ತೀವಿ ನಾವು. ಆಷಾಢ ಮಾಸದಲ್ಲಿ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಾರ, ಅದೆಲ್ಲ ಸುಳ್ಳು. ಆಷಾಢ ಮಾಸ ಅಂದ್ರೆ ಅಮ್ಮನವ್ರಿಗೆ, ದೇವ್ರಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ. ನಾವು ಅನ್ಕೊಂಡಿರೋದು ಬೇಡ್ಕೊಂಡಿರೋದು ಆಗುತ್ತೆ ಅಂತ ಒಂದು ಪ್ರತೀತಿ. ನಾವು ಆಷಾಢ ಮಾಸದಲ್ಲಿ ಇವಾಗ ಏನಕ್ಕೆ ಬಂದಿದೀವಿ ಅಂದ್ರೆ ಅಲ್ಲಿ ಹಾಲಭಿಷೇಕಕ್ಕೆ ಬಂದಿದೀವಿ. ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಹಾಲಿನ ತರ ಎಲ್ಲ ಚೆನ್ನಾಗಿರ್ಲಿ, ಸುಖಕರವಾಗಿ ಆಗಿರ್ಲಿ ಅಂತ ಹಾಲಿನ ಅಭಿಷೇಕ ಮಾಡೋದಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಮುಗಿಸ್ಕೊಂಡು ಎಲ್ಲ ಹೋಗ್ತೀರಾ ನೆಕ್ಸ್ಟ್? ಇದು ನಮ್ಮ ಅಜ್ಜಿ ಮನೆ, ಇದು ನಮ್ಮಮ್ಮ ಅವರ ಅಮ್ಮನ ಮನೆ ಇಲ್ಲಿ ಈ ಊರು. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗೋದು ಎಲ್ಲಿ ಗೊತ್ತಾ? ನಮ್ಮ ಅಪ್ಪ ಅವರ ಅಮ್ಮನ ಮನೆಗೆ. ಅಲ್ಲಿ ನಮ್ಮ ಮನೆ ದೇವ್ರು ಇರೋದು, ಅದು ನಮ್ಮ ಕುಲದೇವತೆ. ಇಲ್ಲಿ ಈಗ ಇದರಲ್ಲಿ ಈಗ ಬಂದಿದ್ದೀರಲ್ಲ, ಆಲ್ಮೋಸ್ಟ್ ಒಂದು ವರ್ಷ ಬಂದು ಪೂಜೆ ಮಾಡ್ಕೊಂಡು ಒಂದು ವರ್ಷ ಆಯ್ತು ಯಶೋ. ಈಗ ನಾವು ಇವತ್ತು ಬಂದಿದ್ದೀರಲ್ಲ, ಇಲ್ಲಿ ಏನ್ ಗೊತ್ತಾ ನಮ್ಮ ನೆನಪುಗಳು ಅವೆಲ್ಲ ಕಾಂಪೌಂಡ್ ಹಾಕಿದಾರಲ್ಲ, ಕಾಂಪೌಂಡ್ ತಗೊಂಡು ಈ ಕಾಂಪೌಂಡು ಇಲ್ಲಿಂದ ಇಷ್ಟೇ ಇದ್ದಿತ್ತು, ಇದ್ಗಡೆವರೆಗೂ ಅಷ್ಟೇ. ಇದಕ್ಕೆ ಕಾಂಪೌಂಡ್ ಇಲ್ಲೇ ಇರಲಿಲ್ಲ. ಈ ತರ ಎಲ್ಲ ಕಟ್ಟಿದಾರಲ್ಲ, ಎಲ್ಲ ಇವಾಗ ಆರ್ಟಿಫಿಷಿಯಲ್ ಕಟ್ಟಿದ್ರು. ಅವಾಗ ಬಂದು ಆ ಗಾರಿನಲ್ಲೇ ಕಟ್ಟಿ ಕುದುರೆ ದೇವರೆಲ್ಲ ಇಟ್ಟಿರೋರು, ಅವೆಲ್ಲ ಇಲ್ಲ. ಈಗ ತಗೊಂಡೆ ಆ ಕಲ್ಲಿಟ್ಬಿಟ್ಟು 2 ಕುದುರೆ ಮಾತ್ರ ಇಟ್ಟಿದ್ದಾರೆ. ತೇರೆಲ್ಲ ಇವ್ರು ರೆಡಿ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಇವೆಲ್ಲ ಏನೂ ಇರಲಿಲ್ಲ. ಇವ್ರು ಪೂಜಾರಿ ಹೇಳಿದ್ರಲ್ಲ, ಆಲ್ಮೋಸ್ಟ್ 500-600 ಇಯರ್ಸ್ ಹಳೇದು. ಅದು ಅವ್ರಿಗೂ ಗೊತ್ತಿಲ್ಲ, ಅವ್ರ ಜನರೇಷನ್ 5-6 ತಲೆಮಾರುಗಳಿಂದ ಇದೆ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ. ಓಡಾಡಿ ಬೆಳೆದಂತ ಜಾಗ ಇದು. ಎಲ್ಲ ಆಟ ಆಡ್ತಾ ಇದ್ರಿ ನಾವು ಅವಾಗ. ಒಂದ್ಸರಿ ಬರ್ತೀವಿ ಅಂದ್ರೆ ಸಮ್ಮರ್ ಕ್ಯಾಂಪ್ ನಮ್ಗಿದು. ಸೊ ಇಲ್ಲಿ ಬಂದು ಆಡಿ ಓಡಾಡಿ ಬೆಳೆದು, ನಾನು ನಮ್ಮ ಅಣ್ಣ ಅಲ್ಲ ನಮ್ಮ ಮಾವನ ಮಕ್ಳು ಇರ್ಬೋದು, ನಮ್ ಜೊತೆಗೆ ಹುಟ್ಟಿರೋರು ಇರ್ಬೋದು, ಅವರೆಲ್ಲ ಬಂದು ಆಡಿ ಓಡಾಡಿದಂತ ಜಾಗ ಇದು. ಇವಾಗ ಇಷ್ಟು ಇಂಪ್ರೂವ್ಮೆಂಟ್ ಇದೆ. ಆಗಿನ ಕಾಲಕ್ಕೆ ಅಂದ್ರೆ ಅಷ್ಟೊಂದೆಲ್ಲ ಏನು ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಓಡಾಡಕ್ಕೆ ಬಾಯಿಲಿ ಈ ಕಡೆ ಕಾಂಪೌಂಡ್ ಎಲ್ಲ ಹಂಗೆ ಐತೆ. ಈ ಮನೆಯಲ್ಲಿ ಆ ಕಂಬಿ ಒಂದು ಕಾಣಿಸುತ್ತೆ ನೋಡಿ, ನಾನು ಅದು ತೋರಿಸ್ನಲ್ಲ, ಆ ಕಂಬಿನ ಹೊಡೆದ್ಬಿಟ್ಟು ಒಳಗೆಲ್ಲ ಸುತ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ರಿ. ಅವಾಗೆಲ್ಲ ಹಿಂಗೆ ಆಡೋಕ್ಕೆಲ್ಲ ಜಾಗ ಇತ್ತು. ಇವಾಗ ಎಲ್ಲ ಕವರ್ ಮಾಡಿ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ರು. ಅವಾಗ ಇವಾಗೆಲ್ಲ ಯಾರು ಆಡಲ್ಲ ಬಿಡು ಆ ಥರನ. ಓಡಾಡೋದೆಲ್ಲ ಮೊಬೈಲ್ ಇಟ್ಕೊಂಡು ಬರ್ತಿರ್ತಾರೆ, ಓಡಾಡಿ ಎಲ್ಲ ಕಾಲ್ಗಳು ಕೈಗೆ ಲೇಟ್ಗಳು ಮಾಡ್ಕೊಂಡು ಕಡಿಮೆ ಅನ್ಕೋತೀವಿ. ನಮ್ ನೆಕ್ಸ್ಟ್ ಬರುವಂತ ತಲೆಮಾರುಗಳು ಅದು ಕೂಡ ಇರೋದು ಆಡೋದಿಲ್ಲ. ಗಿಡ ಮರಗಳೆಲ್ಲ ಅವಾಗ ಚಿಕ್ಕದಾಗಿತ್ತು. ನಾವು ಇದೆಲ್ಲ ಮಾಡ್ತಾ ಇದ್ದಾಗ ಅಲ್ಲಿ ಹುತ್ತಾ ಇತ್ತು. ಹುತ್ತದಲ್ಲೇ ಈಗ ಗಿಡ ಬೆಳ್ಕೊಂಡಿದ್ದೀವಿ. ಅದೇನ್ ಗಿಡ? ಚಿಕ್ಕ ಸಸಿ ಇದ್ದಿದ್ದು ಇಲ್ಲ, 2 ಇತ್ತು. ಬೇವಿನ ಮರನೂ ಇದೆ. ಯಾವ್ದೋ ಒಂದು ಚಿಕ್ಕದಾಗ ಒಂದು ಸಸಿ ಬಂದಿದ್ದು ನಮ್ಮ ಎತ್ತರಕ್ಕೆ ಬೆಳೆದು ನಮ್ಗಿಂತ ಎತ್ತರ ಬೆಳೆದ್ ಬಿಟ್ಟಿದೆ. ಇದು ಇಷ್ಟು ದೊಡ್ಡ ಮರ, ಇದು ಬೇವಿನ ಮರ ಸಸಿ ಇದ್ದಿದ್ದು. ಎಷ್ಟು ದೊಡ್ಡದಾಗಿದೆ, ಇಷ್ಟಿದ್ದು ಕರೆಕ್ಟಾಗಿ ಇಷ್ಟೇ ಆಯ್ತು. ಬೇವಿನ ಮರ, ಅದು ಹತ್ತಿ ಮರ, ಇದೆಲ್ಲ ಚಿಕ್ಕ ಚಿಕ್ಕ ಸಸಿಗಳು. ನಮ್ಮ ಅಜ್ಜಿ ಇರೋವಾಗ ನೀರು ಇಲ್ಲೇ ಟ್ಯಾಪ್ ಇತ್ತು, ಇಲ್ಲಿಂದಾನೆ ತಗೊಂಬಂದು ಹಾಕ್ತಾ ಇದ್ರು ನಮ್ಮ ಅಜ್ಜಿ. ಅವರು ಈಗ ಅವ್ರಿಲ್ಲ, ಆದ್ರೆ ಅವ್ರು ಇಟ್ಟಿರೋ ಮರ, ಅವ್ರ ನೆನಪುಗಳು ಮಾತ್ರ ನಮ್ಗೆ ಉಳಿದಿದೆ ಅಷ್ಟೇ. ಅವ್ರು ಇಟ್ಟಿರೋ ಮರ ನಮ್ಗೆ ನೆರಳಿ ಇದೆ ಆ ಥರ. ಈಗ ಏನು ರೆಡಿ ಮಾಡ್ತಾ ಇದ್ದೀರಾ?
ರೆಡಿ ಮಾಡು ಇದು ನೀರು ಎಷ್ಟು ನಿಂಬೆನಮ್ಮ ಇದಕ್ಕ ಒಂದು ಹಾರನ? ಕೋರಿಕೆ ಏನಾಯ್ತು ಅದು ತಾಯಿ ಕೊಡ್ತಾಳೆ ಅನ್ನೋ ನಂಬಿಕೆ ನಮ್ಗ ಅಂದ್ರೆ ಮಾಡಿರ್ತಾಳೆ. ಅದರಿಂದ ನಮ್ಗೂ ಆಸೆ ಹಾಕಿದ್ರೆ ಅವಳು ನಮ್ಗ ಕಷ್ಟದ ಪರಿಹಾರ ಮಾಡ್ತಾಳೆ, ನೋಡ್ತಾಳೆ ಅಂತ ನಾವು ಮಾಡ್ತಾ ಇದ್ದೀವಿ. ಅಡ್ಗೆ ಬಿಟ್ನಾ ಜೆಸಿಪಿ அது வைக்கிற பழக்கம் வைக்கிறாங்க. போய் கொடுக்க மாட்டேன் அவங்களுக்கு. ನಿದ್ದೆ ಮಾಡಿ ಎದ್ಕೊಂಡಿದ್ವಿ, ನೆಂಟರು ಮಾತ್ರ ನಿದ್ದೆ ಬರ್ತಿತ್ತು. ಎದ್ಕೊಂಡೆ ಕರೆಕ್ಟ್ ಮಲ್ಕೊಂಡ್ಬಂದಿದ್ವಿ. ஃபார்மாலிட்டிக்கு அப்படியே வச்சு கரங்க மாதிரி ஜங்கு ஜக்குன்னு மூணு சும்மா அப்படி இப்போதான் மாப்பிள்ளை சூப்பர். சுத்து போயிட்டு துண்டு இல்லையம்மா நாங்க வச்சிருக்கோம் கவுண்ட் பண்றது அது வேணுமா துண்டுக்கெல்லாம் போயிட்டு மணிக்கணக்கா இருக்கு. எனக்கு இதெல்லாம் முன்னே ஐடியா வேணும். பார்த்து முதல்ல எடுப்போம். நல்லா வெயிட்டுங்க. இல்ல இல்ல ஆளுக்கு அந்த மாதிரி கஞ்சி குடி கஞ்சி குடி கும்பிட்டு கொண்டுமா கும்பிட்டு நிலிமா இல்ல உட்கார முடியாது. கொடுங்க தட்டுங்க இதை ஏமா தட்டு
விடு கேட்டு கொட்டே சார் Kataan வாங்கி வச்சேன் போனான் பக்கத்துல இது வச்சு பார்த்து